ಆಯ್ತಪ್ಪ, ಟೇಕ್ ಯು ಓನ್ ಟೈಮ್. ಇಡ್ಲಾ, ಬಾಯ್. ಈ ಆಶು ಅಂಕಲ್ ಫೈಲ್ನ ಯಾರ ಜೊತೆ ಕಳ್ಸ್ಕೊಡ್ತಿದ್ದಾನೆ? Is this a dream or real? What a pleasant surprise. ಯಾರೋ ಬರ್ತಾರೆ ಅನ್ಕೊಂಡಿದ್ದೆ, ನೋಡ್ರಿ ನೀವೇ ಬಂದ್ಬಿಟ್ಟಿದ್ದೀರಾ. ಅಶೋಕ್ ಸರ್ ನಿಮಗೆ ಇದನ್ನ ಕೊಡಕ್ಕೆ ಹೇಳಿದ್ರು. ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ಅಶೋಕ ಬೇಕು ಅಂತಾನೆ ಸೀತಾ ಅವ್ರನ್ನ ಕಳ್ಸಿದ್ನ. ಸರಿಯಾದ ಗಳಿಗೆಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆ ಗಳಿಗೆ ಯಾವತ್ತೂ ಬರಲ್ಲ. ಸರಿಯಾದ ಸಂದರ್ಭ ಕ್ರಿಯೇಟ್ ಮಾಡಿಕೊಟ್ಟಿದ್ದೀನಿ. ಮಾತಾಡು. ಟಾಕ್ ಯು ಹಾರ್ಟ್ ಔಟ್. ಯಾ ಏನಾಯ್ತು? ನಥಿಂಗ್. Happy Valentine's Day, sir. Happy Valentine's Day, ma'am. This is love mocktail. एक कॉम्प्लीमेंट्री ड्रिंक सिर्फ आपके लिए सर. प्लीज हैव इट. ಥ್ಯಾಂಕ್ಸ್. ಮಾತಾಡು ಮಗ, ಮಿಸ್ ಮಾಡಬೇಡ. ಈ ಅಶೋಕ ಮಾತಾಡು ಅಂತ ಇದ್ದಾನೆ. ಏನ್ ಮಾತಾಡೋದು? ಈ ವೇಟರ್ ಬೇರೆ ನನ್ನ ಮತ್ತೆ ಸೀತಾವ್ರನ್ನ ಲವರ್ಸ್ ಅನ್ಕೋಬಿಟ್ಟಿದ್ದಾನೆ. ನಿಮಗೆ ಮೀಟಿಂಗ್ ಇದೆ ಅನ್ಸುತ್ತೆ, ನಾನು ಹೊರಡ್ತೀನಿ. ಶೋ ಯಾವ ಮೀಟಿಂಗು ಇಲ್ಲ ಮರ. ಅಶೋಕ್ ನಿಮ್ಮನ್ನ ನನ್ನನ್ನ ಚೆನ್ನಾಗಿ ಏಮಾರಿಸಿದಾನೆ. ಅವ್ನು ಹೇಳಿರೋ ಫಾರಿನ್ ಡೆಲಿಗೇಟ್ ನನ್ನ ಎದುರುಗಡೆನೆ ಕೂತಿದ್ದಾರೆ ಅಂತ ನನ್ಗೀಗ ಅರ್ಥ ಆಯ್ತು. ಓ, ನೀವು ಫೋನ್ ಜೇಬಿಂದ ತೆಗೆದು ಕೈಯಲ್ಲಿ ಬೇರೆ ಇಟ್ಕೋತೀರಾ? ಮೆಸೇಜಸ್ ಬೇರೆ ಬರ್ತಿದೆ. ಹಾಗಿದ್ರೆ ಫೋನ್ ವರ್ಕಿಂಗ್ ಕಂಡೀಷನ್ ಇದೆ ಅಂತ ಆಯ್ತು. ರಿಪ್ಲೈ ಮಾಡೋ ಒಳ್ಳೆ ಅಭ್ಯಾಸ ಕೂಡ ಇದೆ. ಪಾಪ ಇಷ್ಟೊಂದೆಲ್ಲ ಫ್ರೀ ಮಾಡ್ಕೊಂಡು ಯಾರಿಗೋ ರಿಪ್ಲೈ ಬೇರೆ ಮಾಡ್ತಿದ್ದೀರಾ? ಅದು ಏನು ಹೇಳ್ಬಿಡಿ ನೀವು. ಎಲ್ರು ಹೇಳ್ತಾರೆ ಫೋನ್ ಕೈಯಲ್ಲಿದ್ರೆ ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡಕ್ಕಾಗತ್ತೆ ಅಂತ.
ಆದ್ರೆ ನಿಮ್ ವಿಷಯದಲ್ಲಿ ಅದು ದೊಡ್ಡ ಸುಳ್ಳು. ಅಲ್ಲ ಸಾರಿ, ಅದು ಕಾಲ್ ಮಾಡಕ್ಕಂತೂ ಆಗಿಲ್ಲ, ವಾಪಸ್ ರಿಪ್ಲೈ ಮಾಡಕ್ಕಾಗಿಲ್ಲ ಅಂತನಾ ಈ ಸಾರಿ? ಅಲ್ಲ, ಅರ್ಜೆಂಟಾಗಿ ರಾಮ್ಗೊಂದು ಮೆಸೇಜ್ ಮಾಡಬೇಕು, ಮಾಡ್ಬಿಡ್ತೀನಿ. ಯಾಕೆ ನೀವೇನೋ ಹೇಳ್ತಾ ಇಲ್ಲ? ನಥಿಂಗ್, ಎವ್ರಿಥಿಂಗ್ ಇಸ್ ಫೈನ್. ಸೀತಾ, ಹ್ಯಾವ್ ಇಟ್. ಇಟ್ಸ್ ಜಸ್ಟ್ ಅ ಮಾಕ್ಟೈಲ್. ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ಸ್ ಏನೂ ಇರಲ್ಲ. ಇಲ್ಲ ಬೇಡ, ನಿಮಗೆ ಫೈಲ್ ಕೊಟ್ಟಾಯ್ತಲ್ಲ, ನಾನು ಹೊರಡ್ತೀನಿ. ಇಲ್ಲಿ ನನಗೇನೇನು ಕೆಲಸ ಇಲ್ಲ. ಅದು ಆ್ಯಕ್ಚುಲಿ ನೀವೇ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯು ಟ್ರಸ್ಟ್ ಮೀ, ರೈಟ್? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಐ ಟ್ರಸ್ಟ್ ಯು ರಾಮ್. ಥ್ಯಾಂಕ್ಸ್. ಸೀತಾ, ಎನಿವೇ ಬಂದಿದ್ದೀರಾ, ಶಲ್ ವಿ ಆರ್ಡರ್ ಫಾರ್ ಲಂಚ್? ಇಬ್ರು ಒಟ್ಟಿಗೆ ಊಟ ಮಾಡ್ಬೋದಲ್ವಾ? ಗೊತ್ತಾಯ್ತು ಬಿಡಿ, ನಿಮ್ಮ ಆನ್ಸರ್ ಏನು ಅಂತ ನಂಗೆ ಗೊತ್ತು. ಅಶೋಕ್ ಸರ್ ನಿಮ್ಮನ್ನ ಫೈಲ್ ಕೊಡೋಕೆ ಕಳಿಸಿದ್ರು, ನಾನು ಇಲ್ಲಿಗೆ ಬಂದೆ, ನನ್ನ ಕೆಲಸ ಮುಗೀತು. ಅದಕ್ಕೂ ಮೇಲೆ ನಾನು ಇಲ್ಲಿದ್ರೆ ಚೆನ್ನಾಗಿರಲ್ಲ, ಯಾಕಂದ್ರೆ ನಾನು ಬಾಸು, ನೀವು ಎಂಪ್ಲಾಯ್. ಇದೇ ತಾನೇ ನೀವು ಹೇಳೋದು? ಆ್ಯಕ್ಚುಲಿ ನಾನು ಮನೆಯಿಂದ ಲಂಚ್ ತಂದಿದ್ದೀನಿ. ನನಗೆ ಮಾತ್ರ ಅಲ್ಲ, ಸಿಹಿ ನಿಮಗೋಸ್ಕರ ಡಬ್ಬ ಕಳಿಸಿದಾಳೆ. ಅದನ್ನು ಇಲ್ಲಿ ತಿನ್ಬೋದಾ ಅಂತ ಕೇಳೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ನೀವು ಇಷ್ಟೆಲ್ಲ ಮಾತಾಡಿದ್ರಿ. Really? We are going to have the best lunch together. Could you please? ಇಲ್ಲಿ ಹೊರಗಡೆ ಊಟ ಅಲೋ ಮಾಡ್ತಾರಾ? Of course, ಯಾಕಿಲ್ಲ? Excuse me. Can you please heat this up for us? Sure. Thank you. ಸೀತಾ, ಆಕ್ಚುಲಿ ನಾನು ನಿಮ್ಗೊಂದು ಸೀಕ್ರೆಟ್ ಹೇಳ್ಬೇಕು. ಏನದು? ಅವತ್ತು ಬ್ಲೂ ಹೋಟೆಲ್ನಲ್ಲಿ ನನ್ನ ಫ್ಯಾಮಿಲಿ ಜೊತೆ ನಾನು ಲಂಚಿಗೆ ಬಂದಿದ್ದೆ. ನೀವು ಕಳ್ಸಿಕೊಟ್ಟಿರೋ ಲಂಚ್ ಬಾಕ್ಸ್ನೇ ತೊಗೊಂಡೋಗಿದ್ದೆ. ಹೋಟೆಲ್ ಸ್ಟಾಫ್ನವರು ಊಟ ಬಿಸಿ ಮಾಡಿಕೊಟ್ರು. ಆಶ್ಚರ್ಯ ಏನಂದ್ರೆ, ನೀವು ಅವತ್ತು ಅದೇ ಹೋಟೆಲ್ಗೆ ಬಂದಿದ್ರಿ. ಆದ್ರೆ ಆ ಲಾಯರ್ ಜೊತೆ ಬಂದಿದ್ವಿ. ಆಕ್ಚುಲಿ ಐ ವಾಸ್ ಹೈಡಿಂಗ್ ಫ್ರಮ್ ಯು ಅಂಡ್ ಐ ವಾಸ್ ಸ್ಟಿಲ್ ಆಕ್ಟಿಂಗ್ ಲೈಕ್ ಅ ನಾರ್ಮಲ್ ಎಂಪ್ಲಾಯ್. ಎಲ್ಲಿ ನಿಮಗೆ ನಾನು ಯಾರು ಅಂತ ಗೊತ್ತಾಗ್ಬಿಡುತ್ತೋ, ಎಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತೀನೋ, ನಿಮಗೆ ನನ್ನ ಬಾಸ್ ಅಂತ ಗೊತ್ತಾದ್ರೆ ದೂರ ಮಾಡ್ಬಿಡ್ತೀರೋ ಅಂತ ಹೆದರ್ಕೊಬಿಟ್ಟಿದೆ. ನನ್ನ ಫ್ರೆಂಡ್ಶಿಪ್ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆರಾಮ್? Yeah, Sita. You're very important and a special person for me in my life. ನಿಜ ಹೇಳಬೇಕು ಅಂದ್ರೆ ಹೊಸ ಪ್ರಪಂಚನೇ ತೋರಿಸ್ಕೊಟ್ಟಿದ್ದೀರಾ. ಆ ಪ್ಯೂರ್ ಫ್ರೆಂಡ್ಶಿಪ್ ಕೊಟ್ಟಿದ್ದೀರಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿಹಿ ಅನ್ನೋ ಹ್ಯಾಪಿನೆಸ್ನ ಕೊಟ್ಟಿದ್ದೀರಾ. ಐ ಡೋಂಟ್ ನೋ ಹೌ ಮಚ್ ಟು ಥ್ಯಾಂಕ್ ಯು ಫಾರ್ ಆಲ್ ದಿಸ್. ಬಾಸ್ ಅಂತ ನೀವು ನನ್ನನ್ನು ದೂರ ಇಡುವಾಗಲ್ಲ ತುಂಬಾನೇ ಹರ್ಟ್ ಆಗ್ತಿತ್ತು. ಬಟ್ ಅದು ಸತ್ಯನೇ ಅಲ್ವಾ? ನೀವು ಬಾಸ್, ನಾನು ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಎಂಪ್ಲಾಯ್. ಫಾರ್ ದ್ಯಾಟ್ ಮೂಮೆಂಟ್ ಇನಫ್ ಇಸ್ ಇನಫ್. ಎಲ್ಲ ಮರೆತು ಜಸ್ಟ್ ಬಿ ಯೋರ್ ಸೆಲ್ಫ್, ಲೆಟ್ ಮಿ ಬಿ ಮೈ ಸೆಲ್ಫ್ ಅಂತ ಅನ್ನಿಸ್ತು. ಹೇಗಿದೆ ನಿಮ್ಮ ಗಾಯ? ಇದನ್ನೆಲ್ಲ ಮಾಡಿದವ್ರು ಯಾರು ಅಂತ ಗೊತ್ತಾಯ್ತಾ? ಓಕೆ, ಯಾರೋ ಹುಡುಗಾಟಕ್ಕೆ ಮಾಡಿರ್ಬೋದು ಅಂತ ಅನ್ಸುತ್ತೆ. ಅದಾದ್ಮೇಲೆ ನಿಮ್ಗೆ ಯಾರು ತೊಂದರೆ ಮಾಡಿಲ್ಲ ಅಲ್ಲ? ಎನಿವೇಸ್, ಲೆಟ್ಸ್ ಫರ್ಗೆಟ್ ಇಟ್. ಅದು ನೀವು ಹೇಳಿದ್ ನನಗೆ ಅರ್ಥ ಆಯ್ತು. ಬಟ್ 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 ಏನ್ ಬಟ್ಟು? ನಾನೇನಾದ್ರೂ ಎಕ್ಸ್ಪ್ಲೈನ್ ಮಾಡ್ಬೇಕಾ ನಿಮ್ಗೆ? ಅಲ್ಲ, ನನಗೆ ಅರ್ಥ ಆಯ್ತು ಅನ್ನೋದು ನಿಮ್ಗೆ ಹೇಗೆ ಹೇಳಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಶೂ, ಕರ್ಮ 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 ಕರ್ಮ, ವಿಚಿತ್ರ ಸಮಸ್ಯೆ ನಿಮ್ದು. ಪುಣ್ಯ ಇಷ್ಟಾದ್ರೂ ಹೇಳಿದ್ರಲ್ಲ. ನನಗೆ ಅರ್ಥ ಆಯ್ತು ಬಿಡಿ. ನಿಮ್ಗೆ ಯಾವ ವಿಷಯನೂ ಹೇಳ್ಕೊಳಕ್ಕಾಗಲ್ಲ, ಆದ್ರೆ ನನ್ನ ಬಾಯಲ್ಲಿ ಯಾವ ವಿಷಯನೂ ಉಳಿಯೋದೇ ಇಲ್ಲ. ವಿಚಿತ್ರ ಜೋಡಿ ನಮ್ದು.
ಲೈಫಲ್ಲಿ ಒಬ್ರ ಹತ್ರನಾದ್ರೂ ನಿಮ್ ಎಲ್ಲ ವಿಷಯಗಳನ್ನೂ ನೀವು ಹೇಳ್ಕೋಬೇಕು ಸರ್. ಅದು ಈ ಮ್ಯಾಟ್ರ್ ಇದೆಯಲ್ಲ, ಇದನ್ನೆಲ್ಲ ಸಿಂಪಲ್ ಆಗಿ ಮುಗಿಸ್ಬಾರ್ದು. ಮುಗ್ಸಕ್ಕೆ ನಾನು ಬಿಡೋದು ಇಲ್ಲ. ಇದು ನನ್ನ ಲೈಫಿನ ಎಂತ ಇಂಪಾರ್ಟೆಂಟ್ ಸ್ಟೇಜು. ಇದನ್ನ ಸದ್ದಿಲ್ದೆ ಹಾಗೆ ಮುಗ್ಸಕ್ ಬಿಟ್ಬಿಡ್ತೀನಾ? ಇಲ್ಲ, ನಂಗೆ ಏನೇ ಇದ್ರು ಜೋರಾಗಿರ್ಬೇಕು. ಜೋರಾಗಿರ್ಬೇಕಾ? ಏನ್ ಜೋರಾಗಿರ್ಬೇಕು? ಅಂದ್ರೆ ನಿಮ್ ಮನ್ಸಲ್ಲಿರೋದನ್ನ ಜೋರಾಗಿ ಹೇಳ್ಕೊಳ್ಳಿ ಸರ್. ಪ್ರಿಯಾ, ದಿಸ್ ಇಸ್ ಆಫೀಸ್. ಸೊ ವಾಟ್? ಓಕೆ, ಆಫೀಸ್ ಅವರ್ಸ್ ಆದ್ಮೇಲೆ ಏನ್ ಕೆಲಸ ನಿಮ್ದು? ಅದು ಓಕೆ, ಇದ್ರೆ ಎಲ್ಲಾನು ಕ್ಯಾನ್ಸಲ್ ಮಾಡಿ. ನಿಮ್ಗೀಗ ಮೀಟಿಂಗ್ ಇದೆ ಅಂತ ಗೊತ್ತು, ನಾನು ಆಮೇಲೆ ಸಿಗ್ತೀನಿ. ನೀವು ಸಿಗ್ಬೇಕು. ನಂಗೆ ಆಮೇಲೆ ಹೇಳಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ನಾಚಿಕೆ ಆಗುತ್ತೆ, ಅದಾಗತ್ತೆ ಇದಾಗತ್ತೆ ಅಂತ ರೀಸನ್ ಕೊಟ್ಟು ತಪ್ಪಿಸ್ಕೊಂಡ್ರೆ ಬೈ ದ ವೇ ಇಟ್ಸ್ ಓಕೆ. ನೀವು ಎಷ್ಟೋರ್ನ ಹೇಳೋ ಅವಶ್ಯಕತೆನೂ ಇಲ್ಲ, ಆ ತೊಂದ್ರೆನೂ ತಗೋಬೇಡಿ. ಆಮೇಲೆ ಸಿಕ್ಕಾಗ ನೀವೇ ಮಾತಾಡ್ಬೇಕಲ್ಲ. ಈಗ ಆ ಮನೋಂತನ ಕಂಟಿನ್ಯೂ ಮಾಡಿ. ಓಕೆ, ಸಿ ಯು ಲೇಟರ್. ಪ್ರೀತಿ ಏಕೆ ಭೂಮಿ ಮೇಲಿದೆ, ಬೇರೆ ಎಲ್ಲೂ ಜಾಗವಿಲ್ಲದೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ರಾಮಗೆ ವಿಶ್ ಮಾಡೋಣ ಅಂತ ಅನ್ಕೊಂಡೆ. ಯಾಕೋ ನನಗೆ ನಾನೇ ವಿಶ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ದಿನದಿಂದ ನಾನು ಈ ಊಟನ ಮಿಸ್ ಮಾಡ್ಕೋತಾ ಇದ್ದೆ. ಆಲ್ಸೋ ನಮ್ಮ ಸಿಹಿ ಪುಟಾಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮರ್ಸ್ಕೋಬೇಡಿ. ಸಿಹಿ ಕಳ್ಸಿದ ಊಟನ ನೀವು ತಿಂತಿದ್ದೀರಾ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ. ಸೀತಾ, ನೀವು ಆರಾಮಾಗಿ ತಿಂತಾ ಇರಿ. ಐ ಬಿ ಬ್ಯಾಕ್. ಓಕೆ? ಎಕ್ಸ್ಕ್ಯೂಸ್ ಮೀ, ವಾಶ್ರೂಮ್ ಎಲ್ಲಿದೆ? ಥ್ಯಾಂಕ್ಸ್.
there's a suspicious person in the washroom. Can you please take care of it? ಓಕೆ Yeah. Sita, I think we should leave now. ನಿಮಗೆ ಈಗ ಮೀಟಿಂಗ್ ಇದೆಯಲ್ಲ, ನೀವು ಮುಂದುವರಿಸಿ. ನಾನು ಆಫೀಸ್ ಕ್ಯಾಬಲ್ಲಿ ಬಂದಿದ್ದೀನಿ, ನಾನು ಹೊರಡ್ತೀನಿ. ನೀವು ನನ್ನ ಜೊತೆ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಇಟ್ಸ್ ಓಕೆ ರಾಮ್, ನೀವು ಮುಂದುವರಿಸಿ ನಿಮ್ಮ ಮೀಟಿಂಗು, ನಾನು ಹೊರಡ್ತೀನಿ. ಸೀತಾ, ನೀವು ಒಬ್ಬರೇ ಹೋಗೋದು ಬೇಡ, ಪ್ಲೀಸ್ ಬನ್ನಿ, ಐ ಇನ್ಸಿಸ್ಟ್. ಇಸ್ ಎವ್ರಿಥಿಂಗ್ ಓಕೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ನಥಿಂಗ್ ಸೀತಾ, ಆಲ್ ಓಕೆ. ಇನ್ಯಾಕೆ ಆ ಕಡೆ ನೋಡ್ತಾ ಇದ್ದೀರಾ, ಏನಾಯ್ತು? ಅಲ್ಲ, ಎಲ್ಲ ಕಡೆ ಕಪಲ್ಸ್, ಎಲ್ಲ ಕಡೆ ರೋಸಸ್ ಆರ್ ರೆಡ್, ವೈಲೆಟ್ಸ್ ಆರ್ ಬ್ಲೂ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನನಗೆ ಯಾಕೆ ವಿಶ್ ಮಾಡ್ತಿದ್ದೀರಾ? ಇದನ್ನ ನಿಮ್ಮ ಹುಡುಗಿಗೆ ಹೋಗಿ ಹೇಳಿ. ನಾನು ಹೇಳಿದ್ದು ನನ್ನ ಹುಡುಗಿಗೆ ಅಲ್ಲ. ಏನಂದ್ರೆ? ಏನಿಲ್ಲ. ನಿಮ್ಮ ಹುಡುಗಿನ ನೀವು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ರಿ, ಆಮೇಲೆ ಸುದ್ದಿನೇ ಇಲ್ಲ. ಅದು ತುಂಬ ಪರ್ಸ್ನಲ್ ಆಗಿ ಕೇಳ್ಬಿಟ್ನಾ? ಸಾರಿ. ಚೇಚೆ, ಹಾಗೇನಿಲ್ಲ. ನೀವು ತಪ್ಪು ತಿಳ್ಕೊಳ್ದೆ ಹೋದ್ರೆ ನಿಮ್ಮನ್ನೊಂದು ಪರ್ಸ್ನಲ್ ವಿಷಯ ಕೇಳ. ಕೇಳಿ. ಎಲ್ರಿಗೂ ಹಳೆ ನೆನಪುಗಳು ಅನ್ನೋದು ಇದ್ದೇ ಇರುತ್ತೆ. ಪಾಸ್ಟಿಂದ ಯಾರು ಅಷ್ಟು ಈಸಿಯಾಗಿ ಆಚೆ ಬರೋದಕ್ಕಾಗಲ್ಲ. ಹಾಗೆ ನಿಮ್ಮ ಲೈಫಲ್ಲೂ ಆ ಹಳೆ ನೆನಪುಗಳು ನಿಮ್ಮನ್ನ ಕಾಡ್ತಿದ್ಯಾ ಅಂತ. ಅದಕ್ಕೆ ನೀವು ಇಷ್ಟು ದಿನ ಮದುವೆ ಬೇಡ ಅಂತ ಅದನ್ನ ಮುಂದಕ್ಕೆ ಹಾಕ್ತಾ ಇದ್ದಿದ್ದು. ಈಗ ನನ್ನ ಹುಡುಗ ಬಂದು ಅವ್ನ ಮನ್ಸಲ್ಲಿರೋದು ಎಲ್ಲಾನು ನನ್ನ ಹತ್ರ ಹೇಳ್ಕೊತಾನೆ. ವಾವ್, ದಿ ಮೋಸ್ಟ್ ವೇಟೆಡ್ ಅಂಡ್ ಸ್ಪೆಷಲ್ ಮೂಮೆಂಟ್ ಆಫ್ ಮೈ ಲೈಫ್. ಈಗಲೂ ನನಗೆ ನಾಚಿಕೆ ಆಗತ್ತೆ. ಪ್ರಪೋಸ್ ಮಾಡೋಕ್ಕೆ, ಲವ್ ಎಕ್ಸ್ಪ್ರೆಸ್ ಮಾಡೋಕ್ಕೆಲ್ಲ ಬರಲ್ಲ, ಮಣ್ಣು ಮಸಿ ಅದು ಇದು ಅಂತ ರೀಸನ್ಸ್ ಕೊಟ್ರೆ ತಲೆ ಮೇಲೆ 2 ಮೊಟ್ಕಿ ನೀಲ್ ಡೌನ್ ಮಾಡಿ ಪ್ರಪೋಸ್ ಮಾಡೋ ಗುಗ್ಗು ಅಂತ ಹೇಳ್ತೀನಿ. ಬೇಡ, ಪಾಪದ್ದು ಅದು. ನನಗೆ ಲೈನ್ ಹೊಡೆದಿದ್ದೆ ದೊಡ್ಡ ವಿಷಯ. ಇಲ್ಲಿವರೆಗೂ ಆದರೂ ಬಂದಲ್ಲ, ಅದು ಖುಷಿ ಪಡ್ತೀನಿ. ಅವನು ಹೇಳ್ಕೊಂಡಿಲ್ಲ ಅಂದ್ರೇನು, ಎಲ್ಲ ನಾನೇ ಹೇಳ್ಕೊಂಡ್ಬಿಡ್ತೀನಿ. ನೋ ಹೇಳಲ್ಲ ಅನ್ನೋ ಗ್ಯಾರಂಟಿ ಇದೆ. ಇನ್ನು ಪಾಸ್ಟ್ ಲವ್ ಬಗ್ಗೆ ನಾನೇನು ಕೆತ್ಕೋಕ್ ಹೋಗಲ್ಲ. ಓಂ ಗಣೇಶಾಯ ನಮಃ ಅಂತ ಹೇಳಿ ಹೊಸ ಲೈಫ್ ಶುರು ಮಾಡೋದೆ. ಏನು ಇವರು ಬರ್ತಾನೆ ಇಲ್ವಲ್ಲ, ವೇಟ್ ಮಾಡ್ತಿದ್ದೀನಿ ಅಂತ ಮೆಸೇಜ್ ಮಾಡ್ತೀನಿ. ಬೇಡ, ಇಲ್ಲಿವರೆಗೂ ಬಂದು ಒಂದು ಸ್ವಲ್ಪನಾದ್ರೂ ಪೇಷನ್ಸ್ ಇರಬೇಕು ಪ್ರಿಯಾನಿಗೆ. ವೇಟ್ ಮಾಡಿ. ಹೋಗ್ಬಿಟ್ರಲ್ಲ. ಐಮ್ ಸಾರಿ, ಒಂದು ಎಮರ್ಜೆನ್ಸಿ ಇದೆ. ಏನು ಎಮರ್ಜೆನ್ಸಿ ಇರ್ಬೋದು?
ನನಗೋಸ್ಕರ ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ಪ್ಲಾನ್ ಮಾಡ್ತಿರ್ಬೋದಾ? ಎಲ್ರಿಗೂ ಹಳೆ ನೆನಪುಗಳು ಅನ್ನೋದು ಇದ್ದೇ ಇರುತ್ತೆ. ಪಾಸ್ಟಿಂದ ಯಾರು ಅಷ್ಟು ಈಸಿಯಾಗಿ ಆಚೆ ಬರೋದಕ್ಕಾಗಲ್ಲ. ಹಾಗೆ ನಿಮ್ಮ ಲೈಫಲ್ಲೂ ಆ ಹಳೆ ನೆನಪುಗಳು ನಿಮ್ಮನ್ನ ಕಾಡ್ತಿದ್ಯಾ ಅಂತ. ಅದಕ್ಕೆ ನಾನು ನೀವು ಇಷ್ಟು ದಿನ ಮದುವೆ ಬೇಡ ಅಂತ ಅದನ್ನ ಮುಂದಕ್ಕೆ ಹಾಕ್ತಾ ಇದ್ದಿದ್ದು. ಸಾರಿ, ನಾನೇನಾದ್ರು ತಪ್ಪು ಕೇಳದ್ನ? ಹಾಗೇನಿಲ್ಲ, ನನಗೆ ಯಾವ ಹಳೆ ನೆನಪು ಕಾಡ್ತಿಲ್ಲ. ನನಗೆ ಸಿಹಿ ಫ್ಯೂಚರ್ ಒಂದೇ ನನ್ನ ಯೋಚನೆ. ನಾನಿವತ್ತು ತಗೊಳ್ಳೋ ನಿರ್ಧಾರ ನಾಳೆ ಅವಳ ಲೈಫಿಗೆ ತೊಂದರೆ ಆಗಬಾರ್ದು ಅನ್ನೋದಷ್ಟೇ ಯೋಚನೆ ಮಾಡ್ತಿರ್ತೀನಿ ಯಾವಾಗಲೂ. ನಾನು ಅಕಸ್ಮಾತ್ ಏನಾದರೂ ಲಾಯರ್ನ ಮದುವೆ ಆಗಿದ್ದಿದ್ರೆ ಸಿಹಿ ಲೈಫ್ ಏನಾಗ್ತಿತ್ತು ಅಂತ ನನ್ಗೆ ಈಗ ನೆನ್ಸ್ಕೊಂಡ್ರು ಭಯ ಆಗತ್ತೆ. ಅದು ಬಿಟ್ಟು ಈ ಪ್ರೀತಿ ಸಂಬಂಧ ಇದೆಲ್ಲ ನನ್ನ ತಲೆಯಲ್ಲಿ ಇಲ್ವೇ ಇಲ್ಲ. ಥ್ಯಾಂಕ್ಸ್. ಹೌದು, ಸ್ಪೆಸಿಫಿಕ್ ಆಗಿ ಯಾಕೆ ಅದೇ ಕ್ವೆಶನ್ ಕೇಳಿದ್ರಿ? ಮತ್ತೆ ಯಾರನ್ನಾದ್ರೂ ತೋರಿಸಿ ಮದುವೆ ಆಗೋ ಅಂತ ಕನ್ವಿನ್ಸ್ ಮಾಡಕ? ನನಗಂತೂ ಆಗೋದಿಲ್ಲ. ಚೇಚೆ, ಹಾಗೇನಿಲ್ಲ. ಇನ್ಯಾವತ್ತೂ ನಾನು ನಿಮ್ಮನ್ನ ಮದುವೆ ಆಗಿ ಅಂತ ಫೋರ್ಸು ಮಾಡೋದಕ್ಕೆ ಬರಲ್ಲ. ಮದುವೆ ಅನ್ನೋ ಟಾಪಿಕ್ ನನ್ನ ಲೈಫಲ್ಲಿ ಮುಗೀತು ರಾಮ್. ಓಕೆ ಕೂಲ್. ಈಗ ಅದೆಲ್ಲ ಯಾಕೆ? ಜೀವನ ಯಾವಾಗ ಯಾವ ಥರ ಟರ್ನ್ ತಗೊಳುತ್ತೆ ಅನ್ನೋದು ಯಾರು ಗೊತ್ತು. ಹೋಪ್ ಫಾರ್ ದ ಬೆಸ್ಟ್.